ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 88ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಸ್ನೇಹಿತರೆ, ಒಂದು ಸೇತುವೆಯನ್ನೇ ಕಳ್ಳತನ ಮಾಡಬಹುದು ಎಂದು ನೀವು ಯಾವತ್ತಾದರೂ ಊಹಿಸ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇದು ಸಿನಿಮಾ ಕತೆ ಖಂಡಿತ ಅಲ್ಲ, ಆದರೆ ನಿಜವಾಗಿ ನಡೆದ ಘಟನೆ. ಬಿಹಾರದ ರೋಹ್ತಾಸ್ ಜಿಲ್ಲೆಯ ಅಮಿಯಾವರ್ ಎನ್ನುವಂಥ ಗ್ರಾಮದಲ್ಲಿ ಸುಮಾರು 60 ಅಡಿ ಉದ್ದದ 500 ಟನ್ಗಳಷ್ಟು ತೂಕದ ಹಳೆಯ ಒಂದು ಕಬ್ಬಿಣದ ಸೇತುವೆ ಇದ್ದಿತ್ತು. ಇದ್ದಕ್ಕಿದ್ದಾಗೆ ಒಂದು ದಿನ ಕೆಲವರು ಅಲ್ಲಿ ಬರ್ತಾರೆ. ನಾವು ನೀರಾವರಿ ಇಲಾಖೆ ಅಧಿಕಾರಿಗಳು ಅಂತ ಹೇಳ್ಕೊಳ್ತಾರೆ. ಗ್ರಾಮಸ್ಥರು ಕೂಡ ಅದನ್ನು ನಂಬಿದ್ರು ಮತ್ತು ಸೇತುವೆ ಹತ್ರ ಬಂದುಬಿಟ್ಟು ಸೇತುವೆ ಹಳೇದಾಗಿದೆ, ಹಾಗಾಗಿ ಅದನ್ನು ತೆರವುಗೊಳಿಸುವ ಕೆಲಸ ನಮಗೆ ವಹಿಸಿದ್ದಾರೆ ಅಂತ ಹೇಳಿಬಿಟ್ಟು ಸ್ಥಳೀಯರನ್ನು ನಂಬಿಸಿದ್ದಾರೆ. ನಂತರ JCB ಮತ್ತು ಗ್ಯಾಸ್ ಕಟ್ಟರ್ಗಳನ್ನು ಬಳಸಿ ಸೇತುವೆಯನ್ನು ಗ್ರಾಮಸ್ಥರ ಎದುರಿನಲ್ಲಿಯೇ ತುಂಡು ತುಂಡಾಗಿ ಕತ್ತರಿಸಿದ್ದಾರೆ. ಮಷ್ಟು ಮಾತ್ರ ಅಲ್ಲ, ಆ ಕಬ್ಬಿಣದ ತುಂಡುಗಳನ್ನು ವಾಹನಗಳಲ್ಲಿ ತುಂಬಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈ ಕಳ್ಳತನ 3 ದಿನಗಳ ಕಾಲ ಸತತವಾಗಿ ನಡೆದಿತ್ತು. ಅದು ಎಲ್ಲರ ಎದುರೇ. ಆದರೆ ಆರಂಭದಲ್ಲಿ ಯಾರಿಗೂ ಅನುಮಾನ ಬಂದಿರಲಿಲ್ಲ ಅನ್ನೋದು ಮತ್ತೊಂದು ಅಚ್ಚರಿಯ ಸಂಗತಿ. ವಿಷಯ ಬೆಳಕಿಗೆ ಬಂತಲ್ವಾ? ಆ ನಂತರ ಪೊಲೀಸರು ತನಿಖೆ ಆರಂಭಿಸಿದ್ರಂತೆ. ತನಿಖೆಯಲ್ಲಿ ಇದು ಸಾಮಾನ್ಯ ಕಳ್ಳತನ ಅಲ್ಲ, ಅಧಿಕಾರಿಗಳಂತೆ ನಟಿಸಿ ನಡೆಸಿದ ಯೋಜಿತ ಕಳ್ಳತನ ಎನ್ನುವಂಥದ್ದು ಸಾಬೀತಾಯಿತು. ಕೊನೆಗೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರನ್ನು ಬಂಧಿಸಿ JCB ಸೇರಿದಂತೆ ಹಲವಾರು ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡ್ರು. ಕಳ್ಳರು ಸಿಕ್ಕಿಬಿದ್ದಿದ್ದೇನೋ ಸತ್ಯ, ಆದರೆ ಅದರಾಚೆಗೆ ಇಂಥದ್ದೊಂದು ಪ್ಲಾನ್ ಮಾಡ್ಬೋದು ಅಂತ ಅವ್ರು ಹೊರಟ್ರಲ್ಲ, ಅದು ನಿಜಕ್ಕೂ ಅಚ್ಚರಿ ಅನ್ನಿಸ್ತದೆ. ಅದೇನೇ ಇರಲಿ, ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.